ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ನಲ್ಲಿ ಬೆಂಡೆಕಾಯಿ ಗೊಜ್ಜನ್ನ ಮಾಡಿದ್ದೀನಿ. ಇದು ಅನ್ನದ ಜೊತೆಗೆ ಆಗಲಿ ಚಪಾತಿ ಜೊತೆಗೆ ಆಗಲಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆಯೇ ಸ್ವೀಟ್ ಕಾರ್ನ್ ಪಲಾವ್ನ ಮಾಡಿದ್ದೀನಿ. ಸೊ ಎರಡನ್ನೂ ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿರೋದು, ಬಟ್ ಟೇಸ್ಟ್ ಅಂತೂ ಎರಡು ತುಂಬಾ ಚೆನ್ನಾಗಿತ್ತು. ಸೊ ಇದರ ರೆಸಿಪಿ ಏನು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಮನೇಲಿ ಸ್ವೀಟ್ ಕಾರ್ನ್ ಇತ್ತು. ಸ್ವೀಟ್ ಕಾರ್ನ್ದು ರೆಸಿಪಿಗಳು, ಸ್ನ್ಯಾಕ್ಸ್ ರೆಸಿಪಿಗಳು ತುಂಬಾ ಮಾಡಿದ್ದೆ, ಬಟ್ ಪಲಾವ್ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಮೊದಲಿಗೆ ಸ್ವೀಟ್ ಕಾರ್ನೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕಿ 1 ಸ್ಪೂನಷ್ಟು ಜೀರಿಗೆ, ಹಾಗೆಯೇ 1 ಸ್ಪೂನಷ್ಟು ಸಾಸಿವೆ, ಹಾಗೆಯೇ ಒಂದು ಪಲಾವ್ ಎಲೆ, ಆನಂತರ ಸ್ವಲ್ಪ ಸಾಂಬಾರು ಪದಾರ್ಥಗಳನ್ನ ಹಾಕ್ಕೋಬೇಕು. ಕಾಳುಮೆಣಸು, ಚಕ್ಕೆ, ಮೊಗ್ಗು, ಲವಂಗ ಇಷ್ಟೆಲ್ಲನೂ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ಮೇಲೆ 2 ಈರುಳ್ಳಿ ಹಾಗೆ ಕರಿಬೇವನ್ನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ 3 ಜನಕ್ಕಾಗೋವಷ್ಟು ತಿಂಡಿನ ಮಾಡ್ಕೋತಾ ಇದ್ದೀನಿ. ಸ್ವೀಟ್ ಕಾರ್ನಲ್ಲಿ ಪಲಾವ್ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸ್ವೀಟ್ ಕಾರ್ನ್ ಸ್ವೀಟ್ ಇರುತ್ತಲ್ವ, ಸೊ ಪಲಾವ್ಗೆಲ್ಲ ಚೆನ್ನಾಗಿರುತ್ತೋ ಇಲ್ವೋ ಅಂದ್ಕೋತಿದ್ದೆ, ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆನಂತರ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ 2 ಟೊಮೊಟೊನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಬಟ್ ಇದಕ್ಕೆ ಮಸಾಲೆಗಳ್ನ ಯಾವುದು ರುಬ್ಬೋ ಆಗಿಲ್ಲ, ಎಲ್ಲದನ್ನು ಡೈರೆಕ್ಟಾಗಿ ಹಾಕೋದಷ್ಟೇ. ಟೊಮೊಟೊ, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ. ಸೊ ಅದನ್ನು ಹಾಕಿ ಇವನ್ನೆಲ್ಲ ಕಡಿಮೆ ಊರಿನಲ್ಲೇ ಬೇಯಿಸ್ಕೋಬೇಕು. ಸೊ ಅದೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಆದಮೇಲೆ ಒಂದು ಕ್ಯಾಪ್ಸಿಕಮ್ನ ಹಾಕ್ಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಬಟ್ಲಿನಷ್ಟು ಒಂದು 2 ಜಾಮೂನ್ ಬಟ್ಲು ಅಂದ್ಕೊಳ್ಳಿ ಅಷ್ಟು ಸ್ವೀಟ್ ಕಾರ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಬೇರೆ ಕಾಳು ತರಕಾರಿ ಯಾವುದೂ ಹಾಕಲ್ಲ ಅಲ್ವಾ. ಸೊ ಹಾಗಾಗಿ ಸ್ವೀಟ್ ಕಾರ್ನ್ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಸೊ ಸ್ವೀಟ್ ಕಾರ್ನು ಮತ್ತು ಕ್ಯಾಪ್ಸಿಕಮ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಸೊ ಈ ಒಗ್ಗರಣೆನಲ್ಲೇ ಬೆಂದ್ಕೋಬೇಕು ಸ್ವೀಟ್ ಕಾರ್ನು. ಸೊ ಎಣ್ಣೆಯಲ್ಲಿ ಫ್ರೈ ಆದ್ರೇ ಅದ್ರ ಟೇಸ್ಟ್ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಸ್ವೀಟ್ ಕಾರ್ನ ಹಾಕ್ಬಿಟ್ಟು ಒಂದು 5 ನಿಮಿಷದಷ್ಟು ಎಣ್ಣೆನಲ್ಲೇ ಫ್ರೈ ಮಾಡಿಕೊಂಡೆ. ಆನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆಯೇ ಹಸಿರು ಮೆಣಸಿನ್ಕಾಯಿನ ಮಿಕ್ಸಿ ಮಾಡಿ ಹಾಕ್ಕೋತಾ ಇದ್ದೀನಿ. ಸೊ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕ್ಕೋಬೇಕು. ಬಟ್ ಬೇರೆ ಯಾವುದೇ ಮಸಾಲೆಗಳನ್ನ ಹಾಕಿಲ್ಲ, ಬರೀ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಅಷ್ಟೇ ಹಾಕಿರೋದು. ಸೊ ಇದೆಲ್ಲ ಫ್ರೈ ಆದಮೇಲೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಅಕ್ಕಿನ ಹಾಕಿ, ಹಾಗೆಯೇ 1 ಸ್ಪೂನಷ್ಟು ಗರಂ ಮಸಾಲ, ಹಾಗೆಯೇ 1 ಸ್ಪೂನಷ್ಟು ಸಾಂಬಾರು ಪೌಡರು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ, ಹಾಗೆ 1 ಲೋಟದಷ್ಟು ಹಾಲನ್ನ ಹಾಕ್ತಾಯಿದ್ದೀನಿ. ಸೊ ಬೇರೆ ಯಾವುದೇ ಪಲಾವ್ಗೆ ಹಾಲನ್ನ ಹಾಕಲ್ಲ, ಬಟ್ ಸ್ವೀಟ್ ಕಾರ್ನ್ ಪಲಾವ್ಗೆ ಟೇಸ್ಟ್ ಡಬಲ್ ಆಗಬೇಕಂದ್ರೆ 1 ಲೋಟದಷ್ಟು ಹಾಲನ್ನ ಹಾಕ್ಕೊಂಡ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋ ಅಂಥ ರೆಸಿಪಿ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ ಎಲ್ಲರೂ ಟ್ರೈ ಮಾಡಲೇಬೇಕು, ಏಕೆಂದರೆ ಟೇಸ್ಟ್ ಅಂತೂ ಅಷ್ಟು ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ನಾನು ಇದೇ ಫಸ್ಟ್ ಟೈಮು ಹಾಲೆಲ್ಲ ಹಾಕ್ಬಿಟ್ಟು ಪಲಾವ್ಗೆ ಅಂತಂದ್ಬಿಟ್ಟು ಮಾಡ್ತಾ ಇರೋದು. ಬಟ್ ಸ್ವೀಟ್ ಕಾರ್ನ್ ಪಲಾವ್ಗೆ ಹಾಲು ಹಾಕಿದ್ರೇ ಚೆನ್ನಾಗಿರುತ್ತೆ. ಸೊ ಕೆಲವರಿಗೆ ಹಾಲು ಇಷ್ಟ ಇಲ್ಲ ಅಂತಂದರೆ ಕಾಯಿನ ಮಿಕ್ಸಿ ಮಾಡಿಬಿಟ್ಟು ಕಾಯಿ ಹಾಲು ಥರ ಮಾಡಿಬಿಟ್ಟು ಹಾಕಿದ್ರೆ ಅದೂ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಮಾಮೂಲಿ ಮಿಲ್ಕ್ ಆದರೂ ಹಾಕ್ಬೋದು, ಇಲ್ಲಾಂದರೆ ಕಾಯಿನ ಮಿಕ್ಸಿ ಮಾಡಿಬಿಟ್ಟು ಕಾಯಿ ಹಾಲನ್ನು ಬೇಕಾದರೂ ಹಾಕ್ಕೋಬೋದು. ಖಂಡಿತವಾಗಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಬೆಂಡೆಕಾಯಿ ಇತ್ತು. ಸೊ ಬೆಂಡೆಕಾಯಿ ಗೊಜ್ಜನ್ನ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಬೆಂಡೆಕಾಯಿನ ನೀಟಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಹಾಗೆಯೇ ಒಂದು ಚಿಟಿಕೆ ಅಷ್ಟು ಅರಿಶಿಣ, ಹಾಗೆಯೇ 1-2 ಟೇಬಲ್ ಸ್ಪೂನಷ್ಟು ಕಡಲೆನ ಕುಟ್ಟಿ ಪುಡಿ ಮಾಡಿ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಭಾಗದಷ್ಟು ನಿಂಬೆ ರಸನ ಹಾಕ್ಕೋತಾ ಇದ್ದೀನಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಡಬೇಕು. ಸೊ ಅದೆಲ್ಲ ಬೆಂಡೆಕಾಯಿ ಜೊತೆಗೆ ಮಿಕ್ಸ್ ಆಗೋ ಥರ. ಸೊ ಈ ಬೆಂಡೆಕಾಯಿನ ಗೊಜ್ಜನ್ನ ಅನ್ನದ ಜೊತೆಗೆ ಸಾಂಬಾರು ಥರ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಚಪಾತಿ ಜೊತೆಗಾದರೂ ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಟು ಮತ್ತೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಈ ಮಿಕ್ಸ್ ಮಾಡಿಟ್ಟಿರ್ತೀವಲ್ವ ಬೆಂಡೆಕಾಯಿ, ಸೊ ಅದನ್ನು ಹಾಕ್ಬಿಟ್ಟು ಕಡಿಮೆ ಉರಿನ ಮಾಡಿಕೊಂಡು ಹುರ್ಕೋಬೇಕು. ಸೊ ಮಾಮೂಲಿ ಬೆಂಡೆಕಾಯಿನ ಎಣ್ಣೆ ಹಾಕ್ಬಿಟ್ಟು ಹುರ್ಕೋತೀವಿ, ಬಟ್ ಇವನ್ನೆಲ್ಲ ಹಾಕ್ಬಿಟ್ಟು ಹುರ್ಕೋಬೇಕು. ಸೊ ಬೆಂಡೆಕಾಯಿಗೆ ಖಾರ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸೊ ಎಣ್ಣೆ ಜೊತೆ ಒಂದು 10 ನಿಮಿಷ ಫ್ರೈ ಮಾಡಿದ್ಮೇಲೆ ಬೆಂಡೆಕಾಯಿ ಬೆಂದ್ಕೊಂಡಿರುತ್ತೆ. ಮತ್ತು ಇನ್ನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ 1 ಸ್ಪೂನಷ್ಟು ಸಾಸಿವೆ, ಜೀರಿಗೆ, ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ನಿಮಗೆ ಬೆಂಡೆಕಾಯಿನ ಉದ್ದಕ್ಕೆ ಬೇಕಾದರೂ ಕಟ್ ಮಾಡ್ಕೋಬೋದು, ಇಲ್ಲ ನಂತರ ಚಿಕ್ಕದಾಗಿ ಬೇಕಾದ್ರೂ ಕಟ್ ಮಾಡ್ಕೋಬೋದು.
ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಟೊಮೊಟೊನ ಹಾಕ್ತಾಯಿದ್ದೀನಿ. ಸೊ ಬೆಂಡೆಕಾಯಿ ಗೊಜ್ಜು ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಾಮೂಲಿಯಾಗಿ ಬೆಂಡೆಕಾಯಿ ಇತ್ತು ಅಂತಂದರೆ ಬೆಂಡೆ ಫ್ರೈನ ಈ ಥರ ಡ್ರೈಯಾಗಿ ಏನಾದರೂ ಮಾಡ್ಕೊಂಬಿಟ್ಟಿರ್ತೀವಿ ಚಪಾತಿ ಜೊತೆಗೆ, ಇಲ್ಲಾಂದರೆ ಸಾಂಬಾರು ಮಾಡ್ಕೋತೀವಿ. ಬಟ್ ಇದೊಂಥರ ಡಿಫ್ರೆಂಟ್ ಟೇಸ್ಟು, ಡಿಫ್ರೆಂಟ್ ಸ್ಟೈಲಾಗಿ ಮಾಡ್ತಿರೋದು ಅಂತಲೇ ಹೇಳ್ಬೋದು. ಸೊ ಟೊಮೊಟೊ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಸೊ ಇದು ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ, ಹಾಗೆಯೇ ಒಂದೆರಡು ಸ್ಪೂನಷ್ಟು ಸಾಂಬಾರು ಪೌಡರು, ಇಷ್ಟನ್ನೆಲ್ಲ ಹಾಕಿ ಒಂದೆರಡು ನಿಮಿಷ ಆದಮೇಲೆ ಮೊಸರನ್ನ ಹಾಕ್ಕೋಬೇಕು. ನಮಗೆ ಮೊಸರು ಗೊಜ್ಜು ಅಂತಂದರೆ ಚಪಾತಿ ಜೊತೆಗೆ ಮಾಡ್ಕೋತೀವಿ ಅಂತಂದರೆ ಸ್ವಲ್ಪ ಗಟ್ಟಿನೇ ಇರಬೇಕು. ಹಾಗಾಗಿ ಒಂದೆರಡು ಮೂರು ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡ್ರೆ ಸಾಕು ದೊಡ್ಡ ಸ್ಪೂನಲ್ಲಿ. ಇಲ್ಲಾಂದರೆ ಸಾಂಬಾರು ಥರ ರೈಸ್ಗೆ ಮಾಡ್ಕೋತೀವಿ ಅಂತಂದರೆ ಸ್ವಲ್ಪ ಮೊಸರನ್ನ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು. ನಾನಿಲ್ಲಿ ಚಪಾತಿಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೊಂಡಿದ್ದೀನಿ. ಸೊ ಮೊಸರೆಲ್ಲ ಕುದ್ದು ಆದಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ಥರ ಆದಮೇಲೆ ಫ್ರೈ ಮಾಡಿಟ್ಕೊಂಡಿದ್ದಂಥ ಬೆಂಡೆಕಾಯಿನ ಹಾಕಿ ಕುದಿಸ್ಕೊತಾ ಇದ್ದೀನಿ. ಮಾಮೂಲಿಯಾಗಿ ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಟೇಸ್ಟ್ ಅಂತೂ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಖಂಡಿತವಾಗಿಯೂ ಎರಡು ರೆಸಿಪಿಗಳು ತುಂಬಾ ಈಸಿಯಾಗಿ ಮಾಡಿರೋವಂಥದ್ದು. ಅನ್ನ ಜೊತೆ ಸಾಂಬಾರು ಹಾಕಿನೂ ಚೆನ್ನಾಗಿರುತ್ತೆ ಗೊಜ್ಜು ಥರ, ಹಾಗೆಯೇ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ ಪಲ್ಯ ಥರ. ಸೊ ಖಂಡಿತವಾಗಿ ಎಲ್ಲರೂ ಆರಾಮ್ಸೆ ಟ್ರೈ ಮಾಡ್ಬೋದು ಅಂತ ಹೇಳ್ತಾ, ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.